ಸೂರಜ್ ಬಂದ್ರು, ನೀವು ಅಶ್ವಿನಿ ಅವ್ರ ಜೊತೆ ಇರ್ತಾರೆ ಜೊತೆ, ಅವ್ರು ಏನ್ ಮಾಡೋದು, ಅವ್ರು ರಾಶಿಕಾ ಜೊತೆನೆ ಇರ್ತಾ ಇದ್ದಿದ್ದು. ಆಚೆ ಕಡೆಯಿಂದ ಬಂದಂತ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್, ಅಂದ್ರೆ ವೈಲ್ಡ್ ಕಾರ್ಡ್ ಅಲ್ಲ, ಅತಿಥಿಗಳಾಗಿ ಬಂದ್ರು. ನಾವು ಆಚೆ ನೋಡ್ತಾ ಇದ್ದಿದ್ದೆ ಬೇರೆ, ಗಿಲಿ ಏನೋ ಇಷ್ಟೊಂದು ಇರಿಟೇಟ್ ಮಾಡ್ತೀಯಾ, ಒಳಗಡೆ ಬಂದ್ರೆ ನಮ್ಗೆ ಇರಿಟೇಟ್ ಅಂದ್ರೆ ಆಚೆ ಕಡೆಯಿಂದ ಬೇರೆ ಕಾಣುತ್ತೆ, ಒಳಗಡೆ ಬಂದ್ರೇನೆ ಬೇರೆ. ಈಗ ನಾನು ನೋಡಿ, ನಮ್ಮಿಬ್ರು ಆಟ ನಾವಿಬ್ರು ಸಪ್ರೇಟ್ ಆಗಿ ಆಡ್ತಾ ಇದ್ವಿ. ನಾನು ಬೇರೆಯವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೆ, ಅವ್ರು ಬೇರೆಯವ್ರನ್ನ ನಾಮಿನೇಟ್ ಮಾಡ್ತಾ ಇದ್ರು. ಅಂದ್ರೆ ಆ ಇನ್ಸಿಡೆಂಟ್ ಒಂದೇ ಆಗ್ತಾ ಇರ್ಲಿಲ್ಲ. ನನಗೆ ಬೇರೆಯವ್ರ ಜೊತೆ ಇರ್ತಿತ್ತು, ಅವ್ರಿಗೆ ಬೇರೆಯವ್ರ ಜೊತೆ ಇರ್ತಾ ಇತ್ತು, ಏನೇ ಆ ಜಗಳಗಳಿದ್ರು. ಸೊ ಈಗ ನಿನ್ನೆ ನೋಡಿ, ರಕ್ಷಿತಾ ಮಾಡೋರ್ ಪರವಾಗಿ ಅವ್ರನ್ನ 14ನೇ ಸ್ಥಾನದಲ್ಲಿ ನಿಲ್ಸಿದ್ದಕ್ಕೆ ಯಾಕೆ ಅನ್ಕೊಂಡು ಹೋಗಿ ಅವಳು ಜಗಳ ಆಡ್ತಾ ಇದ್ಲು. ಯಾಕೆ ಮಾಡೋರ್ಗ್ ಮಾತಾಡಕ್ ಆಗಲ್ವಾ? ಆ ತರ ನಾನು ಎಲ್ಲೂ ಮಾಡಿಲ್ಲ. ಅಶ್ವಿನಿ ಅವ್ರ ಪರವಾಗಿ ನಾನೆಲ್ಲೂ ಹೋಗಿ ಜಗಳ ಆಡಿಲ್ಲ, ನನ್ನ ಪರವಾಗಿ ಅವರೆಲ್ಲೋ ಜಾನ್ವಿನಿ ಯಾಕೆ ನಾಮಿನೇಟ್ ಮಾಡಿದ್ರೆ ಅವರೆಲ್ಲೋ ಮಾಟ ನಾವು. ಬಟ್ ಅದ್ ಯಾಕೆ ನಮ್ದೇ ಹೈಲೈಟ್ ಆಗ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ. ಈಗ ನಾನೇ ಎಷ್ಟೊಂದು ಎಕ್ಸಾಂಪಲ್ ಕೊಟ್ಟೆ. ಆಚೆಯಿಂದ ಬಂದ ಸೂರಜು ನಮ್ದು ಅಶ್ವಿನಿಂದ ಹೇಳಿದವನು, ಈಗ ಅವರೇ ರಾಶಿಕಾ ಜೊತೆ ಕನೆಕ್ಟ್ ಆಗಿದಂತೆ ಇಡೀ ಮನೆ ಮಾತಾಡ್ತಾ ಇದೆ. ಸೊ ಅದು ಇದ್ದಿದೆ, ಅದೊಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ದೇ ಹೊರತು ಆ ನೆರಳು ಅನ್ನೋದು, ಶೇಡ್ ಅಥವಾ ಶಾಡೋ ಅನ್ನೋದು ಅದೆಲ್ಲ ಒಪ್ಪದೇ ಇರೋ ಮಾತು. ನನ್ನ ಆಟ ನಾನು ಆಡ್ತಾ ಇದ್ದೆ, ಅವ್ರಾಟ ಅವ್ರು ಆಡ್ತಾ ಇದ್ರು. ಇನ್ಫ್ಯಾಕ್ಟ್ ನಮ್ಮಿಬ್ರು ಜೋಡಿ ಒಂದ್ ರೀತಿ ಟಾಕ್ ಆಗಿದೆ, ನಮ್ಮಿಬ್ರು ಫ್ರೆಂಡ್ಶಿಪ್ ಟಾಕ್ ಆಗಿದೆ, ಮತ್ತೆ ನಾವಿಬ್ರು ಸೇರ್ಕೊಂಡ್ ಮಾಡ್ತಿದ್ದ ತರ್ಲೆಗಳು ಟಾಕ್ ಆಗಿದೆ. ಚೆನ್ನಾಗಿದೆ ಹಂಗ ಹಿಂಗ. ಸೊ ಅದೆಲ್ಲ ಕಂಟೆಂಟ್ ಅಲ್ವಾ, ಪ್ರೀತಿ ಅಂದ್ರೆ ಅದೆಲ್ಲ ಜನರು ಇಷ್ಟಪಡ್ತಾ ಇದ್ರು. ಸೊ ನಾವಿಬ್ರು ಏನ್ ಸುಮ್ನೆ ಮಾತಾಡ್ಕೊಂಡು ಕೂರ್ತಾ ಇರ್ಲಿಲ್ಲ, ಏನಾದ್ರು ಮಾಡ್ಬೇಕು ಅನ್ನೋ ತರನೇ ಇದ್ವಿ. ಒಟ್ಟಿಗೆ ಸೇರ್ ಮಾಡಿದಂತ ಗೆಜ್ಜೆ ಸದ್ದು, ಅದ್ ನೆಗೆಟಿವ್ ಆರ್ ಪಾಸಿಟಿವ್ ನಮ್ ಅಲ್ಲಿಂದಾನೇ ಶುರುವಾಯ್ತು. ಯಾಕಂದ್ರೆ ಜಾನಿ ಅವರು ಅಂದ್ರೆ ಪ್ಲಸ್ ಆರ್ ಮೈನಸ್, ಬಟ್ ನಿಮ್ಗೆ ಆ ಒಂದು ಶೋ ನಲ್ಲಿ ನಿಮ್ಮನ್ನ ಬೂಸ್ಟ್ ಅಪ್ ಮಾಡಿದ್ರೆ, ನಿಮ್ಗೆ ಮೈಲೇಜ್ ತಂದ್ಕೊಟ್ಟಿದ್ದೆ ಆ ಒಂದು ಟಾಸ್ಕ್. ನಿಮ್ ಗೆಜ್ಜೆ ಸೌಂಡ್ ಮಾಡಿದ್ರಿ, ಅದು ರಕ್ಷಿತಾ ಮೇಲೆ ಹೋಯ್ತು. ಅದು ನಿಮ್ಗೆ ಏನ್ ಅನ್ಸ್ತು ಮನೆ ಒಳಗಡೆ? ಇಲ್ಲ ನಂಗೆ ಮೈನಸ್ ಆಗೋಯ್ತು ಅನ್ಸ್ತಾ ಅಥವಾ ಪ್ಲಸ್ ಆಯ್ತು ಅನ್ಸ್ತಾ? ಇಲ್ಲ, ನನಗೆ ಅದು ಪ್ಲಸ್ ಅಂತ ಅನ್ಸಿದ್ದು. ಅಂದ್ರೆ ಓಕೆ, ಆಚೆ ಕಡೆ ಅದು ಕೆಟ್ಟದಾಗ ಆಗಿರ್ಬೋದು. ಜಾನ್ವಿ ಫಸ್ಟ್ ವಾರ ಸೈಲೆಂಟ್ ಆಗಿದ್ಲು ಅಂತ ಅಶ್ವಿನಿ ಅವರೇ ನಾಮಿನೇಟ್ ಮಾಡಿದ್ರು. ಆಮೇಲೆ ಅಸುರ ಟಾಸ್ಕ್ ಅಲ್ಲಿ ಇಬ್ರು ಒಟ್ಟಾಗಾಡಿ ಜಾನ್ವಿ ಇಷ್ಟು ಮಾತಾಡ್ತಾರ ಅನ್ನೋದು ಗೊತ್ತಾಯ್ತು. ಅದಾದ್ಮೇಲೆ ಈ ತರ್ಲೆ ಮಾಡೋಕ್ ಹೋಗಿ ಅದು ಬೈಸ್ಕೊಂಡ್ವಿ. ಬಟ್ ನನಗೆ ಸಮಾಧಾನ ಇದೆ. ಏನ್ ಗೊತ್ತಾ, ಸುಮ್ಮನೆ ಇರೋದು ಕ್ರೈಮು ಮನೆಯಲ್ಲಿ. ನಾನೇನು ಇಂಟೆನ್ಷನಲಿ ಹಾರ್ಟ್ ಮಾಡ್ಬೇಕಂತ ಹೋಗ್ಲಿಲ್ಲ. ಅದು ಗೆಜ್ಜೆ ಸೌಂಡ್ ಮಾಡಿ ಹೆದರ್ಸ್ಬೇಕು, ಕಂಟೆಂಟ್ ಮಾಡ್ಬೇಕು ಅಂತ ಹೋಗಿದ್ದು, ಅದು ಅಲ್ಲಿಗೆ ಎಂಡ್ ಆಯ್ತು. ಬಟ್ ಏನೋ ಒಂದು ಮಾಡ್ತಾ ಇದ್ನಲ್ಲ, ಏನೋ ಒಂದು ಟ್ರೈ ನನ್ನ ಕಡೆಯಿಂದ ಆಗ್ತಾ ಇತ್ತು. ಐ ವಾಸ್ ವೆರಿ ಆಕ್ಟಿವ್. ಓಕೆ, ಏನೋ ಒಂದು ಮಾಡಬೇಕು ಅಂತ ನಾನು ಯಾರಿಗೂ ಏನು ಕೆಟ್ಟದಂತೂ ಮಾಡಿಲ್ಲ. ನಾನು ಎಷ್ಟೇ ಜಗಳ ಆಡಿದ್ರು ನನ್ನ ಪದ ಬಳಕೆಯಲ್ಲಿ ಎಲ್ಲೂ ನಾನು ಹದ್ಮೀರ್ ಮಾತಾಡಿಲ್ಲ. ಯಾವುದೇ ಒಂದು ಕೆಟ್ಟ ವರ್ಡ್ಗಳನ್ನ ನಾನು ಯೂಸ್ ಮಾಡಿಲ್ಲ. ಗಟ್ಟಿಯಾಗಿ ಮಾತಾಡಿದ್ದೀನಿ, ಮುಖಕ್ಕೆ ಹೊಡೆದಂಗೆ ನೇರವಾಗಿ ಹೇಳಿದ್ದೀನಿ ಹೊರತು ಕೆಟ್ಟ ಶಬ್ದಗಳು ನನ್ನ ಬಾಯಿಂದ ಬಂದಿಲ್ಲ. ನನ್ನ ಕಂಟ್ರೋಲಲ್ಲೇ ನಾನು ಇದ್ದೆ. ಸೊ ಹಾಗಾಗಿ ಕೆಟ್ಟದೇ ಆಗಬೇಕು, ನೆಗೆಟಿವ್ ಆಗಾದರೂ ಹೈಪ್ ಆಗಬೇಕು ಅಂತ ಆಗಿದ್ದಲ್ಲ. ಗೆಜ್ಜೆ ಸೌಂಡ್ ಮಾಡಿದ್ದು ತರ್ಲೆ ಮಾಡೋಕ್ಕೆ ಹೋಗಿ ಹಂಗಾಯಿತು. ಆಮೇಲೆ ಸುದೀವ್ರ ಒಂದು ವರ್ಡ್ ಯೂಸ್ ಮಾಡಿದಾಗ ನಾವಲ್ಲ ಜಾಗದಲ್ಲಿ ಇದ್ವಿ, ನಾವು ಸರಿಯಾಗಿ ಇದ್ ಮಾಡ್ಲಿಲ್ಲ, ಎಲ್ಲ ನಮ್ಮೆಲ್ಲ ಬರಕ್ ಶುರು ಆಯ್ತು. ಕಾಫಿ ಪುಡಿ ಟಾಸ್ಕ್ಗೆ ಸುದಿ ಅವ್ರದ್ದು ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರು, ಇಲ್ಲ ನಾನು ಶುರು ಮಾಡಿದ್ದೆ ನಾನದು ಕಾಫಿ ಪುಡಿ ಕದ್ದಿದ್ದೆಲ್ಲ ಶುರು ಮಾಡಿದ್ದೆ ನಾನಂತ ಅವರೇ ಹೇಳಿದ್ರು. ಪಾಪ ಜಾಹ್ನವಿ ಅವ್ರ ಮೇಲೆ ಬಂದ್ಬಿಡ್ತದು, ಬಟ್ ಅದು ಶುರು ಮಾಡಿದ್ದೆ ನಾನಂತ ಸುದಿ ಅವರು ಒಪ್ಕೊಂಡ್ರು. ಟ್ರೈನಿಂಗ್ ಬಿಗ್ ಬಾಸ್ ಅಲ್ಲಿ ನಾವು ನೋಡೋದೇ ಒಂಥರ, ನೀವ್ ಆಡ್ತಿರೋರ್ಗೆ ಒಂಥರ ಕಾಣಿಸುತ್ತೆ. ತುಂಬಾ ಜಗಳಗಳಾಡ್ತೀರಾ, ಅದೇ ರಾತ್ರಿ ಹೋಗ್ಬಿಟ್ಟು ಸಾರಿಗಳು ಕೇಳ್ಕೊಂತೀರಾ, ಯಾಕಂದ್ರೆ ರಿಯಲೈಸ್ ಆಗತ್ತಲ್ಲ ಆವಾಗ. ಸೊ ಆ ಟೈಮಲ್ಲಿ ಆ ಮೂಮೆಂಟ್ ಹೇಗಿರುತ್ತೆ? ತುಂಬಾ ಜಗಳ ಆಡಿ ಕಿತ್ತಾಡಿ ತುಂಬಾನೇ ಹೊಡೆದಾಡಿ ಎಲ್ಲ ಮಾಡಿರ್ತೀರಾ, ಆಮೇಲೆ ಹೋಗಿ ಸಾರಿ ಕೇಳ್ಕೊಂಡು, ಬಟ್ ಅದು ಅಲ್ಲಿಗಲ್ಲಿಗೆ ಮರ್ತು ಬಿಡುತ್ತಾ ಅದೆಲ್ಲ? ಹೌದು, ಆಚೆ ಕಡೆ ನಾವೇ ಒಂದ್ ಬಿಗ್ ಬಾಸ್ ನೋಡಿದಾಗ ಹಂಗ್ ಕಚ್ಚಾಡ್ತಿರ್ತಾರೆ, ಈಗ ಒಟ್ಟಿಗೆ ಕುತ್ಕೊಂಡಿರ್ತಾರೆ, ಏನ್ ಇವ್ರೇ ನಾಟಕ ಆಡ್ತಾರ ಅಂತ ನಮ್ಗೆ ಆಚೆ ಕಡೆಯಿಂದ ಅನ್ಸುತ್ತೆ. ಬಟ್ ನಮ್ಗೆ ಅಲ್ಲಿ ಏನಂದ್ರೆ ಕೆಲವ್ರ ಜೊತೆ ನಾನು ಮಾತಾಡ್ಸ್ತಾ ಇರ್ಲಿಲ್ಲ. ರಿಷಾ ಅವ್ರನ್ನೆಲ್ಲ ಮಾತಾಡ್ಸೋದೇ ಬಿಟ್ಬಿಟ್ಟಿದೆ. ಇವನ್ ರಾಶಿಕಾ ಜೊತೆನೂ ನನ್ಗೆ ಆಗ್ತಾ ಇರ್ಲಿಲ್ಲ. ಓಕೆ, ಗಿಲ್ಲಿ ಜೊತೆಗೆಲ್ಲ ಎಷ್ಟು ಜಗಳ ಆಡ್ತೀವಿ, ಒಂದು 10 ನಿಮಿಷ ಆದ್ಮೇಲೆ ಚೆನ್ನಾಗೇ ಮಾತಾಡ್ತೀವಿ, ಏನೋ ಗಿಲ್ಲಿ ಹಂಗೆ ಅಂತ. ಆಮೇಲೆ ಇನ್ನು ತುಂಬಾ ಜನ ಜೊತೆಗೆ, ಸ್ಪಂದನ ಜೊತೆಗೂ ಅಷ್ಟೇ ನಾಮಿನೇಟ್ ಮಾಡುವಾಗೆಲ್ಲ ತುಂಬಾ ಗಟ್ಟಿಯಾಗಿ ಮಾತಾಡಿ ನೆಕ್ಸ್ಟ್ ಮಿನಿಟೇ ನಾವು ಮಾತಾಡ್ತಾ ಇದ್ವಿ. ಕಾವ್ಯ ಅವ್ರ ಜೊತೆ ಕೂಡ ಚೆನ್ನಾಗಿರೋದು ತುಂಬಾ ಸೀನ್ಸ್ ನೋಡಿದೀವಿ ನಾವು. ಅವರು ತುಂಬಾ ಚೆನ್ನಾಗಿ ತುಂಬಾ ಜಗಳ ಆಡಿದ್ರು. ಅಶ್ವಿನಿ ಮ್ಯಾಮ್ ಜೊತೆ ಬಂದು ಮಾತಾಡಿಸಿದ್ರು ಅವರು. ಹಿಂಗಾಯ್ತಾ, ಹೌದಾ, ಬೇಜಾರಾಯ್ತಾ ಅಂತ ಎಲ್ಲ ಹೋಗಿ ಕನ್ವಿನ್ಸ್ ಮಾಡ್ಕೊಂಡು ಗಿಲ್ಲಿನ್ ಕರ್ಕೊಂಡ್ಬಂದು ಸಾರಿ ಎಲ್ಲ ಕೇಳ್ಸೋದ್ರಲ್ಲಿ ನಿಮ್ ಜೊತೆ ಅವರು ಕೂಡ ಭಾಗಿಯಾಗಿದ್ರು. ಸೊ ಇನ್ನು ಒಂದು ಕ್ವಶನ್ ಏನ್ ಬರುತ್ತೆ ಅಂದ್ರೆ, ಧ್ರುವಂತ್ ಅವರು ನಿಮ್ಮ ಮೇಲೆ ಒಂದು ಅಲಿಗೇಷನ್ ಮಾಡ್ತಾರೆ. ಯಾಕೆ ಅಶ್ವಿನಿ ಗೌಡ ಅವ್ರ ಜೊತೆ ಇಷ್ಟೊಂದು ಕ್ಲೋಸ್ ಆಗಿದ್ದಾರೆ ಅಂದ್ರೆ, ಅವ್ರು ತುಂಬಾ ರಿಚ್ ಇದ್ದಾರೆ, ತುಂಬಾ ಇದಿದ್ದಾರೆ. ಇದನ್ನ ತಿಳ್ಕೊಂಡು ಇವರು ಜಾಹ್ನವಿ ಅವರು ಬಿಗ್ ಬಾಸ್ ಎಷ್ಟು ದಿನ ಇರುತ್ತೆ, ಒಂದು 10 ದಿನ ಇರುತ್ತೆ ಅಷ್ಟೇ, ಆಮೇಲೆ ಬೇಕಾಗತ್ತಲ್ವಾ ಸಪೋರ್ಟಿಗೆ, ಲೈಫ್ ಸಪೋರ್ಟಿಗೆ ಇದು ಆ ಪ್ಲಾನ್ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ ಧ್ರುವಂತ್ ಅವರು. ಈ ಬಗ್ಗೆ ನಿಮ್ಮ ಒಂದು ರಿಯಾಕ್ಷನ್ ಏನು? ನಾನು ಒಳಗಡೆ ಇದ್ದಾಗ ಧ್ರುವಂತ್ಗೆ ಸಮಸ್ಯೆ ಇದೆ ಅಂತ ಹೇಳಿದೆ. ಅದು ಫ್ಲೂಕ್ ಆಗಿ ತಮಾಷೆಗಾಗಿ ಬಂದಿದ್ದದು. ಸೊ ಬಟ್ ಇವಾಗ ಅನ್ಸ್ತಾ ಇದೆ, ಅದನ್ನ ಕ್ಲಿಪ್ಪಿಂಗ್ ನೋಡ್ಮೇಲೆ ಆಚೆ ಬಂದು ನಿಜವಾಗ್ಲೂ ಏನೋ ಸಮಸ್ಯೆ ಇದೆ ಆ ಮನುಷ್ಯನಿಗೆ ಅಂತ ಅನಿಸ್ತಾ ಇದೆ. ಅಂದ್ರೆ ಒಂದು ಅಷ್ಟು ಒಂದು ಚೀಪ್ ಲೆವೆಲ್ ಥಿಂಕಿಂಗ್ ಧ್ರುವಂತ್ ಮಾಡಿರೋದು ನನಗೆ ಈ ಮನುಷ್ಯನಿಗೆ ಇನ್ನೆಲ್ಲ ಸರಿ ಇದ್ದಂಗಿಲ್ಲ ಅಂತಾನೆ ಅನ್ಸುತ್ತೆ. ಬಹುಶಃ ಅವ್ರು ಹಂಗೆ ಅನ್ಸುತ್ತೆ, ಅದಕ್ಕೆ ಇನ್ನೊಬ್ರು ಫ್ರೆಂಡ್ಶಿಪ್
ಓಕೆ, ದುಡ್ಡು ನೋಡಿ ಫ್ರೆಂಡ್ಶಿಪ್ ಮಾಡ್ತೀವಿ ಅಂತಾನೆ ಅನ್ಕೊಳ್ಳಿ. ಈಗ ನಿಮ್ಮ ಆಸ್ತಿನ ನೀವು ನನಗೆ ಬರ್ಕೊಡ್ತೀರಾ ಹೇಳಿ? ಸೊ ಅದು ಕಾಮನ್ ಸೆನ್ಸ್. ಅಷ್ಟು ಇಲ್ಲ ಅಂದ್ರೆ ಮನುಷ್ಯ ನನಗೆ ಗೊತ್ತಿಲ್ಲ. ಹೆಣ್ಮಕ್ಳು ಅಷ್ಟೊಂದು ಮಾತಾಡಿದಾಗ, ಕೂತು ಊಟ ಮಾಡಿದಾಗ ತುಂಬಾ ಕ್ಲೋಸ್ನೆಸ್ ಬೆಳೆದೇ ಬೆಳೆಯುತ್ತೆ. ನಮ್ಮ ಲೈಫು ನಾವು ಹಂಚ್ಕೊಂಡಿರ್ತೀವಿ, ನಮ್ಮ ಫೀಲಿಂಗ್ಸ್ ನ. ಸೊ ಅಶ್ವಿನಿ ಮತ್ತೆ ನಿಮ್ಮ ಒಂದು ಬಾಂಡಿಂಗು ತುಂಬಾ ಜನಕ್ಕೆ ಗೊತ್ತು, ಅದು ಜೆನ್ಯೂನ್ ಫ್ರೆಂಡ್ಶಿಪ್ ಅಂತ ಗೊತ್ತು. ಆದ್ರೆ ಧ್ರುವಂತ್ ಅವರ ಮಾತು ಡಿಸ್ಟ್ರಾಕ್ಟ್ ಮಾಡ್ತು ಜನನ. ಹೌದಾ, ಹಿಂಗೂ ಇರ್ಬೋದಾ ಅಂತ ಅನಿಸ್ತು ಜನಗಳಿಗೆ. ಸೊ ಹಾಗಾಗಿ ನಾನು ಇದು ಕ್ವಶನ್ ಕೇಳಿದೆ ಅಷ್ಟೇ. ಅದ್ ಬಿಟ್ಟು ನೀವು ತುಂಬಾ ಜಗಳ ಆಡಿದಂದ್ರೆ ರಾಶಿಕಾ ಮತ್ತೆ ರಿಷಾ ಅವ್ರ ಜೊತೆ ಯಾಕೆ ಅಷ್ಟೊಂದು ಪರ್ಸನಲ್ ಆಗಿ ಕಂಟಿನ್ಯೂ ಆಗೋಯ್ತು, ಕ್ಯಾರಿ ಆಗಾಯ್ತು ಅಷ್ಟೊಂದು ಪರ್ಸನಲ್ ಆಗಿ? ಇಲ್ಲ, ನನಗೆ ರಿಷಾ ಬಂದಾಗಿಂದನೂ ವೈಫ್ಸ್ ಇಷ್ಟ ಆಗ್ತಾ ಇರ್ಲಿಲ್ಲ. ಅವರು ಈ ಬಿಗ್ ಬಾಸ್ ಅಂದ್ರೆ ಸುಮ್ನೆ ಜಗಳ ಆಡ್ತಾನೆ ಇರ್ಬೇಕು ಹಂಗ ಅನ್ಕೊಂಡ್ ಬಂದು ಸುಮ್ನೆ ಜಗಳ ಆಡೋದು, ಸುಮ್ನೆ ಮಾತಾಡೋದು, ಒಂದು ಪರ್ಸನಾಲಿಟಿ ಇಲ್ದೇ ಇರುವಂತ ಒಬ್ಬ ಕಂಟೆಸ್ಟೆಂಟ್ ಅಂದ್ರೆ ಅದು ರಿಷಾ. ಕೊನೆಗೆ ಅನಿಸ್ತು ನನ್ಗೆ ಇವ್ರ ಜೊತೆ ಮಾತಾಡೋದ್ರಿಂದ ನನ್ನ ಮರ್ಯಾದೆನೇ ಹೋಗುತ್ತೆ, ಇವ್ರಿಗೆ ರೆಸ್ಪಾಂಡೇ ಮಾಡಬಾರ್ದು ಅಂತ ನಾನು ಎಷ್ಟೋ ಸಲ ಆಕೆ ಜಗಳಕ್ಕೆ ಬಂದಾಗ್ಲೂ ನಾನು ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾ ಇದ್ದೆ. ಸೊ ನನಗೆ ಅವರು ಓವರ್ ಆಲ್ ಅವರ ಪರ್ಸನಾಲಿಟಿನೇ ಇಷ್ಟ ಆಗ್ತಿರ್ಲಿಲ್ಲ. ಸುಮ್ಮನೆ ಜಗಳ ಆಡೋದು, ಸುಮ್ಮನೆ ಓವರಾಗಿ ಆಡೋದು ಎಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.